ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೃಷ್ಟ ಅನ್ನೋದೇ ಹಾಗೆ, ಯಾರಿಗೆ ಯಾವಾಗ ಒಲಿದು ಬರುತ್ತೋ ಹೇಳೋದಿಕ್ಕಾಗಲ್ಲ. ಎಲ್ಲೋ ಇದ್ದವರು ಯಾವುದೋ ಲೆವೆಲ್ಗೆ ಹೋಗ್ತಾರೆ, ಏನೂ ಅಲ್ಲದವರು ಏನ್ ಬೇಕಾದ್ರೂ ಆಗ್ತಾರೆ. ಅದೃಷ್ಟ ಕೈ ಹಿಡಿದ್ರೆ ಸಾಕು, ಬದುಕು ಅನ್ನೋದು ಬಂಗಾರ ಆಗಿ ಹೋಗುತ್ತೆ. ಈಗ ತುಕಾಲಿ ಸಂತು ಹಾಗೂ ಮಾನಸ ವಿಷಯದಲ್ಲೂ ಇದೇ ಆಗಿದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಯಾವುದೋ ಹಳ್ಳಿಯ ಮೂಲೆಯಲ್ಲಿದ್ದವರು ಇವತ್ತು ಅದೇ ಹಳ್ಳಿಯಲ್ಲಿ 3 ಅಂತಸ್ತಿನ ಡೂಪ್ಲೆಕ್ಸ್ ಮನೆ ಕಟ್ಟಿಸಿದ್ದಾರೆ. ಗಂಡ ಹೆಂಡತಿ ಇಬ್ರು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರಾಗಿದ್ದಾರೆ. ಇದಕ್ಕಿಂತ ಸಾಧನೆ ಇನ್ನೇನಿದೆ ಹೇಳಿ? ಕನ್ನಡ ಟಿವಿ ಕ್ಷೇತ್ರದಲ್ಲಿ ಕಾಮಿಡಿ ಮೂಲಕ ಜನಪ್ರಿಯತೆ ಪಡೆದ ತುಕಾಲಿ ಸಂತೋಷ್ ಹಾಗೂ ಪತ್ನಿ ಮಾನಸ ದಂಪತಿ ತಮ್ಮ ಕನಸಿನ ಐಷಾರಾಮಿ ಮನೆ ನಿರ್ಮಿಸಿ ಅದ್ಧೂರಿಯಾಗಿ ಗೃಹ ಪ್ರವೇಶ ನೆರವೇರಿಸಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಉದ್ದೂರು ಹೊಸಹಳ್ಳಿ ಗ್ರಾಮದಲ್ಲಿರುವ ತಮ್ಮ ಹುಟ್ಟೂರಲ್ಲಿ ಈ ಬಹುಮಹಡಿ ಮನೆ ನಿರ್ಮಾಣ ಮಾಡಿದ್ದಾರೆ. ಗುರುವಾರ ಬೆಳಗ್ಗಿನ ಜಾವ ಹೋಮ ಹವನ ಮತ್ತು ವಿಶೇಷ ಪೂಜೆಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಗೃಹ ಪ್ರವೇಶ ಕಾರ್ಯಕ್ರಮ ನೆರವೇರಿದೆ. ಕುಟುಂಬಸ್ಥರು, ಬಂಧುಗಳು ಹಾಗೂ ಆಪ್ತರು ಮಾತ್ರ ಆಗಮಿಸಿ ದಂಪತಿಗೆ ಶುಭ ಹಾರೈಸಿದ್ದಾರೆ. ತುಕಾಲಿ ಸಂತೋಷ್ ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ಪರಿಚಿತರಾಗಿ ತಮ್ಮ ವಿಭಿನ್ನ ಕಾಮಿಡಿ ಶೈಲಿಯಿಂದಲೇ ಈ ಮಟ್ಟಕ್ಕೆ ಬೆಳೆದವರು. ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ 10 ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಟಾಪ್ 6 ಸ್ಪರ್ಧಿಗಳಲ್ಲಿ ಸ್ಥಾನ ಪಡೆದಿದ್ರು. ಸದ್ಯ ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಕಾರ್ಯಕ್ರಮದಲ್ಲಿ ಮೆಂಟರ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಇವರ ಪತ್ನಿ ಮಾನಸ ಕೂಡ ಕಾಮಿಡಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಚುರುಕಾಗಿ ಮಾತನಾಡುವ ಶೈಲಿ ಹಾಗೂ ಹಾಸ್ಯಭರಿತ ಸಂಭಾಷಣೆಯಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ. ಈ ಜೋಡಿ ಮೊದಲು ಜೋಡಿ ನಂಬರ್ 1 ಕನ್ನಡ ರಿಯಾಲಿಟಿ ಶೋ ಕಾರ್ಯಕ್ರಮದಲ್ಲಿ ಜೋಡಿಯಾಗಿ ಭಾಗವಹಿಸಿತ್ತು. ಇದಾದ ನಂತರ ಮಾನಸ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ರು. ಆದ್ರೆ ಬಿಗ್ ಬಾಸ್ಗೆ ಬಂದಿದ್ದಾಗ ಮಾನಸ ಬಗ್ಗೆ ನೆಗೆಟಿವ್ ಟ್ರೋಲ್ ಆಗಿದ್ದೇ ಜಾಸ್ತಿ. ಆತ್ಮೀಯರೇ, ಸಂತು ಹಾಗೂ ಮಾನಸ ಅವರ ಹಲವಾರು ವರ್ಷಗಳ ಪರಿಶ್ರಮದ ಫಲವಾಗಿ ಇದೀಗ ದಂಪತಿ ಕೋಟಿ ಬೆಲೆಯ ಐಷಾರಾಮಿ ಬಹುಮಹಡಿ ಮನೆ ನಿರ್ಮಿಸಿದ್ದಾರೆ. ತಮ್ಮಿಬ್ಬರ ಹೆಸರಿನ ಸಂಯೋಜನೆಯಾಗಿ ಮನೆಗೆ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮನಸಂತೋಷ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ಈ ಗೃಹ ಪ್ರವೇಶ ಸಮಾರಂಭದಲ್ಲಿ ಮಾನಸ ಅವರೇ ಮಿರಮಿರ ಮಿಂಚ್ತಾ ಇದ್ರು. ಅದರಲ್ಲೂ ಇವರ ಮೈ ಮೇಲಿದ್ದ ಬಂಗಾರದ ಮೇಲೆ ಎಲ್ಲರ ಕಣ್ಣು ಬೇದಿತ್ತು. ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಗಿಚ್ಚಿ ಗಿಲಿಗಿಲಿ ತಂಡದ ಬಹುತೇಕ ಕಲಾವಿದರು ಆಗಮಿಸಿದ್ರು. ಆತ್ಮೀಯರೇ, ಇನ್ನು ಈ ತುಕಾಲಿ ಸಂತೋಷ್ ಮತ್ತು ಮಾನಸ ಜೋಡಿ ಬಗ್ಗೆ ನಿಮಗ್ಯಾರಿಗೂ ಗೊತ್ತಿರದ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಮಾನಸ ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ. ಮನೆಯಲ್ಲಿ ಮೊದಲೇ ಬಡತನ, ಹೀಗಾಗಿ ಸರಿಯಾಗಿ ಓದೋದಕ್ಕೆ ಆಗ್ಲಿಲ್ಲ. ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಅಲ್ಲೇ ಒಂದು ಕೆಲಸ ಹುಡ್ಕೊಂಡು ಹಾಗೋ ಹೀಗೋ ಜೀವನ ನಡೆಸ್ತಾ ಇರ್ತಾರೆ. ಬರೋ ಸ್ವಲ್ಪ ಸಂಬಳದಲ್ಲೇ ತನ್ನ ಖರ್ಚು ನೋಡ್ಕೊಂಡು ಅಪ್ಪ ಅಮ್ಮನಿಗೂ ಆಸರೆ ಆಗಿರ್ತಾರೆ. ಇದೇ ಟೈಮ್ನಲ್ಲಿ ಕೋವಿಡ್ ಅನ್ನೋ ಹೆಮ್ಮಾರಿ ಒಕ್ಕರಿಸುತ್ತೆ. ಊರಿಗೂರೇ ಲಾಕ್ಡೌನ್ ಆಗುತ್ತೆ. ಎಲ್ಲ ಕಂಪನಿ ಬಂದ್ ಆಗುತ್ತೆ. ಬೆಂಗಳೂರಲ್ಲಿದ್ದವರೆಲ್ಲ ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡ್ತಾರೆ. ಆಗ ಮಾನಸ ಕೂಡ ತಮ್ಮೂರಿಗೆ ಹೊರಟು ಬಿಡ್ತಾರೆ. ಮೊದಲೇ ಹೇಳ್ಕೊಳ್ಳುವಂತ ದೊಡ್ಡ ಕೆಲಸ ಏನಲ್ಲ, ಹೀಗಾಗಿ ವರ್ಕ್ ಫ್ರಮ್ ಹೋಮ್ ಅನ್ನೋದೆಲ್ಲ ಇವರಿಗೆ ಇರ್ಲಿಲ್ಲ. ಯಾವಾಗ ಕೋವಿಡ್ ಅಂತ ಮನೆಯಲ್ಲಿ ಸೆಟಲ್ ಆಗ್ತಾರೋ ತಂದೆ ತಾಯಿ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ನಟಿ ಮಾನಸಾಗೆ ಮದುವೆ ಮಾಡಬೇಕು ಅನ್ಕೊಂಡಾಗ 4-5 ಹುಡುಗರು ಬಂದು ನೋಡ್ಕೊಂಡು ಹೋಗಿದ್ರು. ಆದ್ರೆ ಯಾವುದೂ ಸೆಟ್ ಆಗಿರ್ಲಿಲ್ಲ. ಇದೇ ಟೈಮ್ನಲ್ಲೇ ತುಕಾಲಿ ಸಂತೋಷ್ ಕೂಡ ಊರಿಗೆ ಬಂದಿರ್ತಾರೆ. ಕೋವಿಡ್ ಇದ್ದಿದ್ರಿಂದ ಶೂಟಿಂಗ್ಗಳೆಲ್ಲ ಬಂದ್ ಆಗಿದ್ವು. ಯಾವ ಕಾರ್ಯಕ್ರಮಗಳು ನಡೀತಾ ಇರ್ಲಿಲ್ಲ. ಹೀಗಾಗಿ ತುಕಾಲಿ ಸಂತೋಷ್ ಊರಲ್ಲೇ ಜಾಂಡ ಹೂಡಿರ್ತಾರೆ. ಇತ್ತ ಮಾನಸ ಮದುವೆ ಮಾಡಬೇಕು ಅಂತ ಅವರ ಅಪ್ಪ ಅಮ್ಮ ಹೇಗೆ ಅನ್ಕೊಂಡ್ರು, ಅತ್ತ ಸಂತು ಮನೆಯಲ್ಲೂ ಮದುವೆ ಮಾಡಬೇಕು ಅನ್ನೋ ಮಾತುಕತೆಯಾಗುತ್ತೆ. 4-5 ಹುಡುಗಿರನ್ನ ನೋಡ್ತಾರೆ, ಆದ್ರೆ ಯಾವುದೂ ಸೆಟ್ ಆಗಲ್ಲ. ಕೊನೆಗೆ ಯಾರೋ ಪರಿಚಯಸ್ಥರೊಬ್ರು ಮಾನಸ ಅಂತ ಹುಡುಗಿ ಇದ್ದಾಳೆ, ನೋಡ್ಕೊಂಡ್ ಬಾ ಅಂತ ಹೇಳಿದ್ರಂತೆ. ಹೀಗಾಗಿ ಸಂತೋಷ್ ಫ್ಯಾಮಿಲಿ ಮಾನಸರನ್ನ ನೋಡೋದಿಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅದ್ಯಾಕೋ ತುಕಾಲಿ ಸಂತುಗೆ ಮಾನಸ ಇಷ್ಟ ಆಗಲ್ಲ. ಹೀಗಾಗಿ ಅವತ್ತು ರಿಜೆಕ್ಟ್ ಮಾಡಿ ಹೋಗಿರ್ತಾರೆ. ಇದಾದ ಮೇಲೆ ಮತ್ತೆ ಬಂದು 10-12 ಹುಡುಗಿರನ್ನ ನೋಡ್ತಾರೆ. ಆಗಲೂ ಯಾವೊಬ್ಬ ಹೆಣ್ಮಗಳು ಸಂತುಗೆ ಮ್ಯಾಚ್ ಆಗಲ್ಲ. ಬಹುಶಃ ಋಣ ಅನ್ನೋದು ಮಾನಸ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ. ಹೀಗಾಗಿ ತುಕಾಲಿ ಸಂತು ಕುಟುಂಬಸ್ಥರೇ ಮತ್ತೊಮ್ಮೆ ಮಾನಸ ಅವರ ಮನೆಗೆ ಬರ್ತಾರೆ. ನಮಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ, ನಾವು ಇವಳನ್ನೇ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತಾರೆ. ಸರಿ, ಹಣೆ ಬರಹದಲ್ಲಿ ಇದ್ದಂತೆ ಆಗ್ಲಿ ಅಂತ ಮಾನಸ ಹೆತ್ತವರು ಕೂಡ ಒಪ್ಕೋತಾರೆ. ಹೀಗೆ ಶುರುವಾದ ಬಂಧ ಇವತ್ತು ಈ ಹಂತಕ್ಕೆ ತಂದಿಳಿಸಿದೆ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.